ಈಗಾಗಲೇ 7ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿರುವಂತದ್ದು. DSP ಸತ್ಯಾಗ್ರಹ ಇದು ಬೇಕಾಯ್ತು. DSP ಗೊತ್ತಾರೆ ಕಿತ್ತಾನಗಡಲಿ DSP ಸತ್ಯಾಗ್ರಹ ಬೇಕಾಯ್ತಾರೆ. ಅದು ಧರ್ಮ. ಈ ರಾಜಕೀಯ ಬೇಡ ನಮಗೆ. ರೈತರು ಅಮ್ಮಕ್ಕರು ನಾವು ಬರೋದು DSP ಸತ್ತಲ್ಲ ನಮ್ಮ ಹಾಸನ ಜಿಲ್ಲೆಗೆ ಅವ್ರಿಗೆ ಬೆಲೆ ಕೊಟ್ಟಿದ್ದು ಮಾಡ್ಬೇಕಂತಾರೆ. ಇದು ಧರ್ಮ ಕರ್ರೆ ಅಣ್ಣ. ಈ ರೋಡಲ್ಲಿ ಕಮ್ಮಿ ಅಂತಂದ್ರೆ 16 ಹಳ್ಳಿ ಬರುತ್ತೆ. 16 ಹಳ್ಳಿಗೆ ಇಲ್ಲಿ ನಮ್ಗೆ ಇದಿಲ್ಲ, ನಮ್ಗೆ ರೆಸ್ಪೆಕ್ಟ್ ಇಲ್ಲ. ರೋಡ್ ದಾಟಕ್ಕೆ ಬಹಳ ಹಿಂಸೆ ಆಗೈತೆ ನಮ್ಗೆ. ಅದೊಂದು ಅವಕಾಶ ಮಾಡ್ಕೊಡಿ, ಅದೊಂದು ಅವಕಾಶ ಮಾಡ್ಕೊಡಿ. ನಮಗೆ ಬಹಳ ಹಿಂಸೆ ಆಗೈತೆ. ಪ್ರಾಣ ಮೇಲೆ ಭಯ ಹಿಡ್ಕೊಂಡು ರೋಡ್ ದಾಟ್ತೀವಿ ನಾವು. ಪ್ರಾಣ ಮೇಲೆ ಆಸನೆ ಇರಕ್ಕಲ್ಲ ಈ ರೋಡ್ ದಾಟ್ಬೇಕಾದ್ರೆ. ಅದೊಂದು ಅವಕಾಶ. ಇದು ಈಗಾಗಲೇ ಒಂದಿಷ್ಟು ಸ್ಥಳೀಯರು ಸಾಕಷ್ಟು ಆಕ್ರೋಶವನ್ನು ಕೂಡ ಈಗಾಗಲೇ ವ್ಯಕ್ತಪಡಿಸ್ತಾ ಇರೋದು. ಮತ್ತೊಂದು ಒಂದಿಷ್ಟು ದೃಶ್ಯಗಳನ್ನ ತೋರಿಸ್ತಾ ಇದ್ದೀವಿ. ಯಾಕಂತಂದ್ರೆ ಇದು ರಾಜ್ಯ ಹೆದ್ದಾರಿ, ಹೊಳೆನರಸೀಪುರ ಮತ್ತೆ ಹಾಸನ ನಡುವೆ ರಾಜ್ಯ ಹೆದ್ದಾರಿ. ಇದೇ ಜಾಗದಲ್ಲಿ ಈಗ ಲೈಟಿಂಗ್ಸ್ ಎಲ್ಲ ಸಂಪೂರ್ಣವಾಗಿ ನೋಡ್ತಾ ಇರ್ಬೋದು. ಗಣೇಶ ವಿಸರ್ಜನೆಯ ಮಾಡಲಿಕ್ಕೆ ಸಾಕಷ್ಟು ಲೈಟಿಂಗ್ಸ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಗಣೇಶನ ವಿಸರ್ಜನೆ ಮಾಡಲಿಕ್ಕೆ ಇದೇ ರಸ್ತೆಯಲ್ಲಿ ತೆಗೆದುಕೊಂಡು ಬರ್ತಿದ್ದಂತಹ ಸಂದರ್ಭದಲ್ಲಿ ಅವಘಡ ಆಗಿರ್ತಕ್ಕಂಥದ್ದು. ಈಗಾಗಲೇ ಪೊಲೀಸರು ಎಲ್ಲರೂ ಕೂಡ ಸ್ಥಳಕ್ಕೆ, SP ಇಂದ ಎಲ್ಲ ಅಧಿಕಾರಿಗಳು ಸ್ಥಳಕ್ಕೆ ಬೀಡು ಬಿಟ್ಟಿದ್ದಾರೆ. ಜೊತೆಗೆ ಮಾಜಿ ಸಚಿವ HD ರೇವಣ್ಣ ಕೂಡ ಈಗಾಗಲೇ ಸ್ಥಳಕ್ಕೆ ಬೀಡು ಬಿಟ್ಟಿರುವಂತದ್ದು. ಯಾಕಂದ್ರೆ ಇಲ್ಲಿ ಸಾಕಷ್ಟು ಅಂದ್ರೆ ಇಲ್ಲಿನ ಸ್ಥಳೀಯರು ಏನಿದ್ದಾರೆ, ಸ್ಥಳೀಯರು ಸಾಕಷ್ಟು ಒಂದು ರೀತಿ ಆಕ್ರೋಶವನ್ನು ಕೂಡ ಸಾಕಷ್ಟು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ದೃಶ್ಯಾವಳಿಗಳು ಸಂಪೂರ್ಣವಾಗಿ ನೋಡ್ಬೋದು. ರೇವಣ್ಣರವರು ಇಲ್ಲಿಗೆ ಸ್ಥಳಕ್ಕೆ ಬಂದಿದ್ದಾರೆ. ಜೊತೆಗೆ ಸಾವನ್ನಪ್ಪಿದಂತಹ ಮೃತ ಕುಟುಂಬಗಳಿಗೆ ಸಾಕಷ್ಟು ಅಂದ್ರೆ 10 ರಿಂದ 15 ಲಕ್ಷ ಪರಿಹಾರ ಕೊಡಬೇಕು ಅನ್ನುವ ಒತ್ತಾಯವನ್ನು ಕೂಡ ಈಗಾಗಲೇ ಮಾಜಿ ಸಚಿವ HD ರೇವಣ್ಣ ಮಾಡಿರುವಂಥದ್ದು. ಜೊತೆಗೆ ಪೊಲೀಸ ಸಿಬ್ಬಂದಿಗಳು ಕೂಡ ಈಗಾಗಲೇ ಇರುವಂಥದ್ದು. ಒಟ್ಟಾರೆ ಈ ಭೀಕರ ಘಟನೆಗೆ ಒಂದು ರೀತಿ ಇಲ್ಲಿ ಸ್ಥಳೀಯರು, ಮಸ್ಲೆ ಹೊಸಳ್ಳಿಯ ಗ್ರಾಮಸ್ಥರೇನಿದ್ದಾರೆ ಅವರು ಸಾಕಷ್ಟು ಆಕ್ರೋಶವನ್ನು ಕೂಡ ಈಗಾಗಲೇ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ TV5 ಹಾಸನ.